ಹಾಯ್, ಇವತ್ತು ನಾನು ದಪಾಟಿ ಮಾಡ್ತಾ ಇದ್ದೀನಿ. ದಪಾಟಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ದಪಾಟಿ ಮಾಡಲಿಕ್ಕೆ 3 ಹಸಿಮೆಣಸಿಕಾಯಿ, 12 ಬೆಳ್ಳುಳ್ಳಿ ಹೆಸರು, ರುಚಿಗೆ ತಕ್ಕಷ್ಟು ಉಪ್ಪು, ನಂತರ ಒಂದು ಅರ್ಧ ಟೀ ಸ್ಪೂನು ಅಷ್ಟು ಜೀರಿಗೆ, ಒಂದು ಸ್ವಲ್ಪ ಕೊತ್ತಂಬರಿ, ಒಂದು ಅರ್ಧ ಟೀ ಸ್ಪೂನು ಎಳ್ಳು, ನಂತರ 125 ಕಪ್ಪಲ್ಲಿ 1 ಕಪ್ ಅಷ್ಟು ಜೋಳದ ಹಿಟ್ಟು, ನಂತರ ಇದು ಕಪಿಲಾ-ವೀಟ್ ಅಂತ ಹೇಳ್ತೀವಲ್ಲ, ಜವೆ ಗೋಧಿ ಹಿಟ್ಟು, ಅದು ಒಂದು 80 ml ಕಪ್ಪಲ್ಲಿ 1 ಕಪ್ ತೊಗೊಂಡಿದ್ದೀನಿ. ನಂತರ ಒಂದು 60 ml ಕಪ್ಪಲ್ಲಿ 1 ಕಪ್ ಅಷ್ಟು ಕಡಲೆ ಹಿಟ್ಟು, ಅಂದರೆ ಬೇಸನ್ ಪೌಡ್ರು, ನಾವು ಪಕೋಡ ಮಾಡ್ತೀವಲ್ಲ ಆ ಹಿಟ್ಟನ್ನು ತೊಗೊಂಡಿದ್ದೀನಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈ ಎಲ್ಲ ತಿನಿಸುಗಳನ್ನ ನಾನು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಸ್ವಲ್ಪ ತೊರ್ಲ ಸ್ಟವ್ ಆನ್ ಮಾಡಿ 1 ಕಪ್ ಅಷ್ಟು ನಾನು ಬಿಸಿ ನೀರನ್ನು ಹಾಕ್ಕೊಳ್ತಾಯಿದ್ದೀನಿ. ಇದು ನೀರು ಕುದೀತಾ ಇದೆ. ನಾನು ಜೋಳದ ಹಿಟ್ಟನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಜಿಗಿಟ್ ಮಾಡ್ಕೊಳ್ತೇನೆ. ಈಗ ಈ ಥರ ಜಿಗಿಟ್ ಮಾಡ್ಕೊಂಡಿದ್ದರಿಂದ ಅರ್ಧ ಕಪ್ಪಷ್ಟು ನೀರು ಹಾಕಿ ಪಾತ್ರೆ ನೀರು ಕುದೀತಾ ಇರುವಾಗ ಸ್ವಲ್ಪ 1 ಮುಷ್ಟಿಯಷ್ಟು ಪಾಲಕನ್ನು ಹಾಕ್ಕೊಳ್ಬೇಕು. ಹಾಕಿ ಅದನ್ನು ಒಂದು 2 ನಿಮಿಷ ಬಾಯ್ಲ್ ಮಾಡ್ಕೊಳ್ಬೇಕು. ಈ ಥರ ಜಿಗಿಟ್ ಮಾಡಿರ್ತಕ್ಕಂಥದ್ದು ಈ ಥರ ಪರತಾಗಿ ಹಾಕ್ಕೊಂಡು ಅದಕ್ಕೆ ಈ ಜವೈ ಗೋಧಿ ಹಿಟ್ಟನ್ನು ಒಂದು ಸ್ವಲ್ಪ ಹಾಕ್ಕೊಳ್ಬೇಕು, ಒಂದು ಸಣ್ಣ ಕಪ್ಪಲ್ಲಿ 1 ಕಪ್ಪು. ನಂತರ ಕಡಲೆಬೇಳೆ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕು. ನಂತರ ನಾನು ಗ್ರೈಂಡ್ ಮಾಡ್ಕೊಂಡಿರ್ತಂಥ ಹಸಿಮೆಣಸಿಕಾಯಿ, ಬೆಳ್ಳುಳ್ಳಿ ಮತ್ತು ಜೀರಿಗೆ, ಉಪ್ಪು ಇದನ್ನು ಸಹಿತ ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ಈಗ ಇದು ನೀರೆಲ್ಲ ಬತ್ತಿ ಹೋಗಿದೆ. ಇದನ್ನು ತೆಗೆದ್ಬಿಟ್ಟು ಮತ್ತೆ ಮಿಕ್ಸಿಗೆ ಹಾಕ್ಕೊಂಡು ಇದನ್ನು ಸಹಿತ ರೊಟ್ಟಿ ಹಿಟ್ಟಿಗೆ ಹಾಕ್ಕೊಳ್ಬೇಕು. ಮಿಕ್ಸಿ ಮಾಡಿರ್ತಕ್ಕಂಥ ಪಾಲಕನ್ನು ಸಹಿತ ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ನಾದ್ಕೊಳ್ಬೇಕು. ಅದನ್ನು ಹಿಟ್ಟನ್ನು ನಾದ್ಕೊಂಡಿದ್ದೀನಿ. ಇದಕ್ಕೆ ನಾನು ನೀರೇನು ಹಾಕಿಲ್ಲ. ಪಾಲಕ್ ಬೇಯಿಸಿರೋದನ್ನು ಮಿಕ್ಸಿ ಈ ಥರ ಮಾಡಿ ಸುಟ್ಕೋಬೋದು, ಅಥವಾ ಎಣ್ಣೆಲಿ ಹಾಕಿ ಫ್ರೈನೂ ಮಾಡ್ಕೋಬೋದು. ಸೊ ಈಗ ನಾನು ರೊಟ್ಟಿ ಮಾಡ್ತೇನೆ, ನೋಡೋಣ. ಇದಕ್ಕೆ ಸ್ವಲ್ಪ ಒಂದು ಅರ್ಧ ಒಳಕೆಯಷ್ಟು ನಿಂಬೆಹಣ್ಣನ್ನು ಹಾಕ್ಕೊಳ್ಬೇಕು. ಇದು ಆಪ್ಷನಲ್ಲು, ಬೇಕಾದರೆ ಹಾಕ್ಬೋದು, ಇಲ್ಲಾದರೆ ಇಲ್ಲ. ಲತ್ತಡಿ ತೊಗೊಂಡು ಈ ಥರ ಲಟ್ಟಿಸ್ಕೊಳ್ಬೇಕು. ಈ ಥರ ಚೆನ್ನಾಗಿ ಅದನ್ನು ಸುಟ್ಕೊಳ್ಬೇಕು. ದಪಾಟಿಯನ್ನು ಎಳ್ಳು ಹಚ್ಬಿಟ್ಟು ಉದ್ಕೊಳ್ತಾ ಇದ್ದೀನಿ. ಈ ಥರ ಮೇಲ್ಗಡೆ ಎಳ್ಳು ಹಾಕ್ಕೋಬೇಕು. ಈ ಥರ ಹಿಂಗೆ ಉದ್ಕೋಬೇಕು ಚೆನ್ನಾಗಿ. ಈ ಥರ ಉದ್ಕೊಂಡು ಈ ಥರ ಹಿಂಗೆ ಪ್ಲೇಟ್ಗೆ ಹಾಕ್ಕೊಂಡು ನಂತರ ಬೇಯಿಸ್ಕೊಳ್ಬೇಕು. ಇದು ದಪಾಟಿ. ಇದನ್ನು ಎಣ್ಣೆಲಿ ಹಾಕಿ ಕರ್ಕೊಳ್ಳೋದು. ನಾನು 2 ನಮೂನಿ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಒಂದು ಪೂರಿಯಷ್ಟು ಅಷ್ಟಷ್ಟು ಎಳ್ಳು ಹಚ್ಬಿಟ್ಟು ಉದ್ಕೊಂಡು ನಂತರ ಎಣ್ಣೆಗೆ ಹಾಕಿ ಕರ್ಕೊಳ್ಬೇಕು. ನಂತರ ಎಣ್ಣೆಲಿ ಹಾಕಿ ಕರೆದುಕೊಳ್ಬೇಕು. ಇವನ್ನು ಈ ಥರ ತವಾಗ ಹಾಕ್ಬಿಟ್ಟು ಸ್ವಲ್ಪ ನೀರು ಹಚ್ಕೋಬೇಕು. ರೊಟ್ಟಿಗೆ ಥರನೇ ದಪಾಟಿ ಮಾಡೋದು, ಸೇಮ್ ರೊಟ್ಟಿ ಥರನೇ. ಸ್ವಲ್ಪ ನಮ್ಮ ಮಸಾಲೆ ಎಲ್ಲ ಹಾಕಿ ಪಾಲಕ್ ಹಾಕಿರುತ್ತೆ, ಹಾಗಾಗಿ ಈ ಥರ ನೀರು ಹಚ್ಕೊಳ್ಬೇಕು. ಒಂದು ಬಟ್ಟೆ ತೊಗೊಂಡು ಈಗ ರೊಟ್ಟಿನ ತಿರುವಾಕ್ಕೊಳ್ತಾರೆ. ಈ ಥರ ಪುನಃ ಹಾಕ್ಕೊಂಡು ಮತ್ತೆ ಸ್ವಲ್ಪ ನೀರು ಹಚ್ಕೊಂಡು ಬೇಯಿಸ್ಬೇಕು. ಈ ಥರ ಎಣ್ಣೆಗೆ ಹಾಕಿ ಈಗ ಇದು ದಪಾಟಿ ರೆಡಿಯಾಗಿದೆ. ನೋಡಿ ಎಷ್ಟು ಸ್ಮೂತಾಗಿದೆ ಇದು. ಸೊ ಈ ಥರ ಇದು ಮಾಡಿದ್ರೆ ಇದಾಗುತ್ತೆ, ಪೂರಿ ಥರನೇ ಸ್ಮೂತಾಗಿದೆ. ನಂತರ ನಾನು ಸುಟ್ಕೊಂಡಿರ್ತಕ್ಕಂಥದ್ದು ದಪಾಟಿ ರೊಟ್ಟಿ ಮಾಡಿರ್ತಕ್ಕಂಥದ್ದು ಇದು ಸಹಿತ ತುಂಬ ಸ್ಮೂತಾಗಿ ಆಗಿದೆ.
ಸೊ ಒಂದು ತೆಗೆದ್ರಿಗಿನ ಈ ಥರ ಪದರು ಬರ್ತದೆ. ಸೊ ಈ ಥರ ಎಲ್ಲ ಪದರು ಬರುತ್ತದೆ. ಸೊ ಉಪ್ಪು, ಖಾರ ಮತ್ತು ಕೊತ್ತಂಬರಿ, ಬೆಳ್ಳುಳ್ಳಿ ಎಲ್ಲ ಹಾಕಿರೋದ್ರಿಂದ ಅದು ಸಹಿತ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನೀವು ಮನೇಲಿ ಇದೇ ಥರ ಒಮ್ಮೆ ದಪಾಟಿಯನ್ನು ಮಾಡಿ ಟೇಸ್ಟ್ ಮಾಡಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್, ಥ್ಯಾಂಕ್ ಯು.